One half of the convex lens is covered with a black paper ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ, ಅರ್ಧ ನಾವು ಒಂದು ಬ್ಲ್ಯಾಕ್ ಪೇಪರ್ ತೊಗೊಂಡು ಮುಚ್ಚಿಬಿಡ್ತೀವಿ. ಆಯಿತು. ವಿಲ್ ದಿಸ್ ಲೆನ್ಸ್ ಪ್ರೊಡ್ಯೂಸ್ ಅ ಕಂಪ್ಲೀಟ್ ಇಮೇಜ್ ಆಫ್ ದ ಆಬ್ಜೆಕ್ಟ್? ಈ ಥರ ಒಂದು ಆಬ್ಜೆಕ್ಟ್ ಇತ್ತು ಅಂತ ಹೇಳಿದ್ರೆ ಇಮೇಜ್ ಈ ಥರ ಒಂದು ಕ್ರಿಯೇಟ್ ಆಗುತ್ತೆ ಅಲ್ವಾ. ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಹಿಂಗೆ ಅರ್ಧ ಮುಚ್ಚಿದಾಗ ಪೂರ ಬರುತ್ತಾ ಇಲ್ಲಾಂದ್ರೆ ಅರ್ಧ ಬರುತ್ತಾ ಅಂತ ಹೇಳಿ. ಏನು ಅನಿಸುತ್ತೆ ನಿಮಗೆ? ನಾನು ಎಕ್ಸ್ಪೆರಿಮೆಂಟ್ ನೋಡಿಸ್ತೀನಿ, ಸೊ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಏನಾಗಬಹುದು. ಒಂದು ಕ್ಲೂ ಕೊಡ್ತೀನಿ. ಕ್ಲೂ ಏನಂತ ಹೇಳಿದ್ರೆ, ಲೈಟ್ ಫ್ರಮ್ ಅ ಸೋರ್ಸ್ ವಿಲ್ ಗೋ ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನ್ ಅಲ್ವಾ. ಪ್ರತಿಯೊಂದು ದಿಕ್ಕಲ್ಲೂ ಲೈಟು ಹೋಗುತ್ತೆ. ಆದರೆ ನಾವು ಎರಡೇ ರೇ ತೊಗೊಂಡು ರೇ ಡಯಾಗ್ರಾಮ್ ಬರಿತೀವಿ ಅಷ್ಟೇ, ಅದೇ ವ್ಯತ್ಯಾಸ. ಯಾಕಂತ ಹೇಳಿದ್ರೆ 2-3 ರೂಲು ಡೆಫಿನೆಟ್ಟಾಗಿ ಗೊತ್ತಿದೆ, ಸೈಂಟಿಸ್ಟ್ ಹೇಳಿದ್ದಾರೆ, ನಾವು ಕಲ್ತ್ಕೊಂಡಿದ್ದೀವಿ. ಬೇರೆ ರೇನೋ ಒಂದು ಪರ್ಟಿಕ್ಯುಲರ್ ರೂಲ್ ಫಾಲೋ ಮಾಡುತ್ತೆ, ಬಟ್ ಅದು ಅಷ್ಟು ಈಸಿಯಾಗಿ ನಾವು ಡೈರೆಕ್ಟಾಗಿ ಬರೆಯೋದಕ್ಕಾಗಲ್ಲ. ಹಾಗಾಗಿ ನಾವು ಅದನ್ನು ಉಪಯೋಗಿಸೋಕ್ಕೋಗಲ್ಲ. ಅದು ನಿಮ್ಮ ಕ್ಲೂ. ಏನು ಉತ್ತರ? ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಸ್ಕ್ರೀನ್ ಇದೆ, ನಿಮ್ಮ ಕಾನ್ವೆಕ್ಸ್ ಲೆನ್ಸ್ ಇದೆ. ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಶಾರ್ಪ್ ಇಮೇಜ್ ಬರೋದಕ್ಕೆ. ಅದು ನಿಮ್ಮ ಶಾರ್ಪ್ ಇಮೇಜ್ ಅಲ್ವಾ. ಸೊ ಇವಾಗ ನೋಡಿ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಅರ್ಧ ಮುಚ್ತೀನಿ ನೋಡಿ. ಅಬ್ಸರ್ವ್ ಮಾಡಿ ವ್ಯತ್ಯಾಸ ಏನು ಅಂತ ಹೇಳಿ. ಏನಾಯಿತು? ಏನು ಉತ್ತರ ನಿಮ್ದು ಇವಾಗ? ಇಲ್ಲೇ ಇದೆ ನೋಡಿ, ಅದು ಫೋಟೋ, ಆ ವಿಡಿಯೋದು ಫೋಟೋ ಇಲ್ಲೇ ಇದೆ. ಇಲ್ಲಿ ಇವಾಗ ಅಬ್ಸರ್ವ್ ಮಾಡಿ. ಅಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇವಾಗ ಪಾಸ್ ಮಾಡಿ ಅಬ್ಸರ್ವ್ ಮಾಡಿ. ಹುಡುಗರ, ಇದು ನಿಮ್ಮ ಆಬ್ಜೆಕ್ಟ್. ಈ ಭಾಗ ಇದೆಯಲ್ಲ, ಇದು ನಿಮ್ಮ ಆಬ್ಜೆಕ್ಟು. ಇದು ಈ ಭಾಗ ನೆಲದ ಮೇಲೆ ಲೈಟ್ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಇದು ರಿಫ್ರಾಕ್ಟ್ ಆಗ್ತದೆ, ಯಾವುದೋ ಮೇಲಿನ ಭಾಗ. ಸೊ ಇದನ್ನೇನು ಅಟ್ಟುಕೊಂಟು ಲೆಕ್ಕಕ್ಕಿಲ್ಲ, ಆಯಿತಾ. ಇದನ್ನು ಮಾತ್ರ ನೋಡಿ. ಇಲ್ಲೂ ಅದೇ ನೋಡ್ಬೋದಾ? ಕಾಣ್ತಾ ಇದೆ. ಉತ್ತರ ಏನು ಮತ್ತೆ? ಹೌದು, ನಾವು ಪೂರ ನೋಡ್ಬೋದು. ವಿಲ್ ದ ಲೆನ್ಸ್ ಪ್ರೊಡ್ಯೂಸ್ ಕಂಪ್ಲೀಟ್ ಇಮೇಜ್? ಕಂಪ್ಲೀಟ್ ಇಮೇಜ್ ಕಾಣ್ತಾ ಇದೆ. ವ್ಯತ್ಯಾಸ ಏನು? ಹಾಗಾಗಿದ್ರೆ ನಾವು ಅರ್ಧ ಮುರಿದು ಮಾರ್ಬೋದಲ್ಲ. ಇದಕ್ಕೂ ವ್ಯತ್ಯಾಸ ಏನು? ಇಂಟೆನ್ಸಿಟಿ ಅಲ್ವಾ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ, ಬ್ರೈಟಾಗಿ. ಇಲ್ಲಿ ಅಷ್ಟು ಬ್ರೈಟಾಗಿ ಕಾಣ್ತಾ ಇಲ್ಲ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಇದು ಗಿಡ, ಅಲ್ಲಿ ಇದನ್ನು ನೋಡಿದ್ರೆ ಇದು ಕೆಂಪು ಮತ್ತು ಇದು ಹಸಿರು ಅದೆಲ್ಲ ಕಾಣುತ್ತೆ. ಇಲ್ಲಿ ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆದರೆ ಕಲರು ಕೂಡ ಕಾಣುತ್ತೆ, ಆಯಿತಾ. ಇದೊಂದು ಪಾಟ್ ಇದು, ಆಯಿತಾ. ಈ ಪಾಟ್ ಕಲರು ಕೆಂಪು ಕಲರ್ ಇದೆ, ಅದು ಪಾಟು. ಎಲೆ ಹಸಿರು ಅವೆಲ್ಲ ಕಾಣುತ್ತೆ. ಇಲ್ಲೆಲ್ಲ ಹಸಿರು ಎಲ್ಲ ಇದೆ, ಅದೆಲ್ಲ ಕಾಣುತ್ತೆ, ಸರಿನಾ. ಇಲ್ಲಿ ಸ್ವಲ್ಪ ಡಲ್ ಆಗಿದೆ, ಅದು ವ್ಯತ್ಯಾಸ. ಸೊ ಏನಾಗುತ್ತೆ, ನಾವು ಕವರ್ ಮಾಡಿದಾಗ ಇಮೇಜ್ ಅಂತೂ ಕ್ರಿಯೇಟ್ ಆಗ್ತದೆ, ಬಟ್ ಡಲ್ನೆಸ್ ಇದೆ. ಏನಕ್ಕೆ? ಇಲ್ಲಿ ನಿಮ್ಮ ಹತ್ರ ಒಂದು ಆಬ್ಜೆಕ್ಟ್ ಇದೆ, ಆಯಿತಾ. ಸ್ವಲ್ಪ ದೊಡ್ಡದಾಗೆ ಬರೆಯೋಣ. ಸೊ ಗೊತ್ತಿದೆ ಏನಾಗುತ್ತೆ ಅಂಥೇಳಿ. ನಿಮ್ಮ ಇಮೇಜು ಇಲ್ಲಿ ಫಾರ್ಮ್ ಆಗುತ್ತೆ, ಹೌದಲ್ವಾ. ಸೊ ಹೇಗೆ ಫಾರ್ಮ್ ಆಗುತ್ತೆ? ಲೈಟು ಪ್ಯಾರಲಿಂದ ಹೋಗಿ ರಿಫ್ರಾಕ್ಟ್ ಆಗಿ ಇಲ್ಲೋಗುತ್ತೆ, ಆಪ್ಟಿಕಲ್ ಸೆಂಟರ್ ಹೋಗಿ ಇಲ್ಲೋಗುತ್ತೆ, ಮತ್ತು ಈ ರೀತಿಯಲ್ಲಿ ಫೋಕಸ್ ಥ್ರೂ ಹೋಗಿ ಇಲ್ಲೋಗುತ್ತೆ ಅಲ್ವಾ. ಅದು ಬಿಟ್ಟರೆ
ಹೇಳಿದ್ನಲ್ಲ, ಇನ್ಫೈನೈಟ್ ನಂಬರ್ ಆಫ್ ಪಾಸಿಬಿಲಿಟೀಸ್ ದೇರ್. ಇಲ್ಲಿಂದನೂ ಹೋಗಿ ಇಲ್ಲಿ ಹೋಗುತ್ತೆ, ಇಲ್ಲಿಂದನೂ ಹೋಗಿ ಇಲ್ಲೇ ಹೋಗುತ್ತೆ. ಇದು ಪ್ರಾಪರ್ಟಿ. ಆಯಿತಾ? ಸೊ ಇಷ್ಟೊಂದು ಲೈಟ್ ಹೋಗೋ ಚಾನ್ಸಸ್ ಇದೆ. ಬಟ್ ನಾವು ಏನಂತ ಹೇಳಿದ್ರೆ ಇಷ್ಟೊಂದು ನಾವು ಕಲಿಯಲ್ಲ. ಇದರದೆಲ್ಲ ರೂಲ್ಸ್ ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ರೂ ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ, ಜಲ್ದಿಯಾಗಿ ಕೆಲಸ ಆಗಲ್ಲ. ಕಷ್ಟ ಹೇಳೋದ್ಕಿಂತ ಜಲ್ದಿಯಾಗಿ ಕೆಲಸ ಆಗಲ್ಲ ಅಲ್ವಾ? ಸೊ ಇದೇ ಸಿನಾರಿಯೋ ನಾವು ಇವಾಗ ಏನಾಗ್ತಾಯಿದೆ, ಬ್ಲಾಕ್ ಮಾಡಿದಾಗ ಇದೇ ಸಿನಾರಿಯೋ ಬ್ಲಾಕ್ ಮಾಡಿದಾಗ ನೋಡೋಣ, ಯೋಚನೆ ಮಾಡೋಣ. ಸೊ ಇದನ್ನು ನಾವು ಈ ಥರ ಬ್ಲಾಕ್ ಮಾಡ್ತೀವಿ. ಏನಾಗುತ್ತೆ, ಇಲ್ಲಿಂದ ಬೆಳಕು ಹೋಗೋದು ನಿಲ್ಲುತ್ತೆ. ಈ ರೀತಿ ಆಗುತ್ತೆ, ಸರಿನಾ? ಸೊ ಈ ಥರ ಬೆಳಕು ಕಮ್ಮಿ ಆಗುತ್ತೆ. ಇಷ್ಟು ಬೆಳಕು ಇಲ್ಲಿ ಹೋಗೋ ಬದಲಾಗಿ ಅರ್ಧ ಹೋಗ್ತಾ ಇದೆ. ಸೊ ಏನಾಗುತ್ತೆ, ಆಬ್ವಿಯಸ್ಲಿ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ, ಅಷ್ಟೇ. ಪೂರ ಇಮೇಜ್ ಕ್ರಿಯೇಟ್ ಆಗ್ತಿದೆ, ಆದರೆ ಅದರ ಇಂಟೆನ್ಸಿಟಿ ಅರ್ಧ ಆಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್ ಇಫ್ ಹಾಫ್ ಆಫ್ ದ ಲೆನ್ಸ್ ಇಸ್ ಕವರ್ಡ್ ಅಂತ ಹೇಳ್ಬೋದು. ಸರಿನಾ? ಸೊ ಎಕ್ಸಾಮಲ್ಲಿ ಇದನ್ನು ನೀವು ಬಿಡಿಸ್ಬೇಕಾಗುತ್ತೆ. ಇಟ್ಸ್ ರಿಕ್ವೈರ್ಡ್, ಮೇಲ್ಗಡೆದು ಬೇಕಾಗಿಲ್ಲ. ಆಯಿತಾ? ಸೊ ಎಕ್ಸಾಮಲ್ಲಿ ಇದು ಬರೆದ್ರೆ ಒಳ್ಳೆಯದು. ಸರಿನಾ? ಸೊ ನಿಮ್ಮ ರಿಟರ್ನ್ ಪಾರ್ಟ್ ಇಲ್ಲಿದೆ. ಎಸ್, ದ ಎಂಟೈರ್ ಇಮೇಜ್ ಇಸ್ ಸೀನ್. ದ ಡಿಫ್ರೆನ್ಸ್ ಇಸ್ ವಿತ್ ದ ಇಂಟೆನ್ಸಿಟಿ ಆಫ್ ದ ಲೈಟ್ ಮೇಕಿಂಗ್ ಅಪ್ ದ ಇಮೇಜ್ ಹ್ಯಾಸ್ ರೆಡ್ಯೂಸ್ಡ್. Thus the image is duller than the initial case. Reason: light from the entire part of the object does get to refract from the upper half of the lens and reach the screen. ಆಯಿತಾ? ಸೊ ಮೇಲ್ಗಡೆ ಭಾಗದಿಂದ ಲೈಟ್ ಹೋಗುತ್ತೆ, ರಿಫ್ರಾಕ್ಟ್ ಹಾಕ್ಕೊಂಡು ಇಮೇಜ್ ಮಾಡೋದಕ್ಕೆ ತೊಂದರೆ ಆಗಲ್ಲ, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಬರ್ತೀನಿ. ಸರಿನಾ? ಇದು ನಿಮ್ಮ ಪ್ರಶ್ನೆ, ಇದು ನಿಮ್ಮ ಉತ್ತರ.